ಶನಿವಾರ ರವಿವಾರ ಎಲ್ಲಿ ಹೋಗ್ಬೇಕಂತೇಳಿ ನಿಮಗೆ ಭಾಳ ಕನ್ಫ್ಯೂಷನ್ ಇದ್ರೆ ಈ ವಿಡಿಯೋ ನೋಡಿರಿ, ಈ ವಿಡಿಯೋ ನೋಡಿ ಫಾಲೋ ಮಾಡಿರಿ. ನಾವು ಬೆಳಗ್ಗೆ 4:15ಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ನಮ್ಮ ಟ್ರೈನ್ ಬರೋದು ಪ್ಲಾಟ್ಫಾರ್ಮ್ ನಂಬರ್ 5 ಇತ್ತು. ತಿರುಪತಿ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಹೆಸರು. ಒಂದು ಅರ್ಧ ತಾಸು ಲೇಟಾಗಿ ಬಂತು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಮುಂಜಾನೆ ಸಿಕ್ಕಾಪಟ್ಟಿ ಥಂಡಿ ಇತ್ತು. ಆ ಥಂಡಿಗೆ ಒಂದು ಸ್ವಲ್ಪ ಯಾಕೋ ಹಸುವಾದಂಗೆ ಆಯಿತು. ಅದಕ್ಕೆ ಮದ್ದೂರು ಬರೋಣ ಇಡ್ಲಿ ಮದ್ದೂರು ವಡ ತಿಂದೆವು. ಒಂದು ಸ್ವಲ್ಪ ಸಮಾಧಾನ ಆಯಿತು. ಮುಂಜಾನೆ 10 ಗಂಟೆಗೆ ಕರೆಕ್ಟ್ ನಂಜನಗೂಡು ರೀಚ್ ಆದ್ವಿ. ಅಲ್ಲಿಂದ ಒಂದು ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನಿಂದ ಸೀದಾ ನಂಜುಂಡೇಶ್ವರಿ ಟೆಂಪಲಿಗೆ ಹೊರಟ್ವಿ. ಟೆಂಪಲ್ ಒಳಗೆ ಹಿಂಗೈತೆ ನೋಡ್ರಿ. ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಗುಂಡ್ಲುಪೇಟೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಗುಂಡ್ಲುಪೇಟೆ ರೀಚ್ ಆದ್ವಿ. ಅಲ್ಲಿಂದ ಮುಂದೆ ಮಾಸಿನಗುಡಿ ಹೋಗೋದಿತ್ತು. ಅದಕ್ಕೆ ಮಾಸಿನಗುಡಿ ಡೈರೆಕ್ಟ್ ಬಸ್ ಇರಲಿಲ್ಲ ಅಂಥೇಳಿ ತೆಪ್ಕಾಡ್ ಬಸ್ ಹತ್ಕೊಂಡೆವು. ತೆಪ್ಕಾಡ್ ಕ್ರಾಸಿಗೆ ಇಳ್ಕೊಂಡೆವು. ಅಲ್ಲಿಂದ ಇಳ್ಕೊಂಡು ಅಲ್ಲೇ ಒಂದು 100 ಮೀಟ್ರ್ನಾಗ ಒಂದು ಹೋಟೆಲ್ ಇತ್ತು. ಅಲ್ಲಿ ಶಿಸ್ತಾಗಿ ಒಂದು ಸ್ವಲ್ಪ ನಾಷ್ಟ ಮಾಡಿದೆವು. ನಾಷ್ಟ ಮಾಡಿದ್ಮೇಲೆ ನಮ್ಗೆ ನೆಕ್ಸ್ಟ್ ಹೋಗೋದಿತ್ತು ಮಾಸಿನಗುಡಿ. ಅಲ್ಲಿಂದ 8 ಕಿಲೋಮೀಟ್ರ್ ಆಗ್ತಿತ್ತು. ಹೋಟೆಲ್ ಮುಂದೆ ಒಂದು ಮಸ್ತ್ ನದಿ ಇತ್ತು. ಸಂಜೆ 5:30ಗೆ ಅಲ್ಲಿ ಎಲಿಫೆಂಟ್ ಫೀಡಿಂಗು ಮಾಡ್ತಾರೆ. ತೆಪ್ಕಾಡಿಂದ ಮಾಸಿನಗುಡಿಗೆ ಹೋಗ್ಬೇಕಂದ್ರೆ ಪ್ರೈವೇಟ್ ಜೀಪ್ ಸಿಗ್ತಾವು. ಒಬ್ಬೊಬ್ರಿಗೆ 30 ರೂಪಾಯಿ ತೊಗೋತಾರೆ. ನಿಮಗೆ ಫುಲ್ ಪ್ರೈವೇಟ್ ಬುಕ್ಕಿಂಗ್ ಬೇಕಂದ್ರೆ 300 ಚಾರ್ಜ್ ಮಾಡ್ತಾರೆ. ಒಂದು ಸ್ವಲ್ಪ ಕಾಸ್ಟ್ಲಿನೇ ಐತೆ. 8 ಕಿಲೋಮೀಟ್ರ್ ಆಗುತ್ತೆ ಮಾಸಿನಗುಡಿ ತೆಪ್ಕಾಡಿಂದ. ಒಂದು ಅರ್ಧ ತಾಸು ಒಳಗೆ ನಾವು ಮಾಸಿನಗುಡಿ ರೀಚ್ ಆದೆವು. ಅಲ್ಲಿಂದ ಜಂಗಲ್ ಪ್ಯಾರಡೈಸ್ ಅಂತ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೆವು. ಆ ರೆಸಾರ್ಟಿಗೆ ಚೆಕ್ಕಿನ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರೆಸಾರ್ಟ್ ಅವ್ರ ಕಡೆಯಿಂದನೇ ನಾವು ಸಫಾರಿನೂ ಬುಕ್ ಮಾಡಿದೆವು. ಸೊ 4 ಗಂಟೆ ಈವ್ನಿಂಗ್ ನಾವು ಸಫಾರಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ಅವರು ಅಲ್ಲೇ ಮಾಸಿನಗುಡಿ ನಿಯರ್ ಬೈ ಆಗೋದಂತ ಒಂದು ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋದರು. ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಬಟ್ ಹೋಗೋ ದಾರಿ ಮಾತ್ರ ಖತರ್ನಾಕ್ ಅನಾಹುತಿತ್ತು. ಹೋಗಿ ಮುಂದೆ ನಾವು ಹೊಳ್ಳಿ ಮುಟ್ತೇವಿಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು. ಹೊಟ್ಟೆ ಅಂದು ಎದ್ಯಾಗ ಬಂದಿತ್ತು, ಎದೆ ಅಂದು ಬಾಯಾಗ ಬಂದಂಗೆ ಆಗಿತ್ತು. ಆಮೇಲೆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ನಾವು ಎಲ್ಲಿ ಹೋದೆವು ಅಂತೇಳಿ ಪಾರ್ಟ್ 2 ವಿಡಿಯೋನ ನೋಡ್ರಿ.